ಡಿಕೆ ಸಂಪುಟದಲ್ಲಿ ಶಿವಲಿಂಗೇಗೌಡಗೆ ಮಂತ್ರಿ ಭಾಗ್ಯ ಒಲಿದು ಬರುತ್ತಾ? ಸಿದ್ದು ರಾಜೀನಾಮೆ ಮಗ್ಗಲ ಬದಲಿಸಿದಂತಹ ಕೈ ರಾಜಕಾರಣ. ಇದೀಗ ಸರ್ಕಾರ ರಚಿಸುವ ಡಿಕೆಗೆ ಸಚಿವ ಸ್ಥಾನದ ಟೆನ್ಷನ್ ಶುರುವಾಗ್ತಾ ಇದೆ. ಡಿಕೆ ಸಂಪುಟದಲ್ಲಿ ಶಿವಲಿಂಗೇಗೌಡಗೆ ಮಂತ್ರಿ ಭಾಗ್ಯ, ಸಿದ್ದು ರಾಜೀನಾಮೆ ಮಗ್ಗಲು ಬದಲಿಸಿದ ಕೈ ರಾಜಕಾರಣ. ಇದೀಗ ಸರ್ಕಾರ ರಚಿಸುವ ಡಿಕೆಗೆ ಸಚಿವ ಸ್ಥಾನದ ಟೆನ್ಷನ್ ಶುರುವಾಗ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಹಾಸನ ಗೆಲ್ಲೋದರಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಕ್ಷೇತ್ರವನ್ನು ಕಾಂಗ್ರೆಸ್ ಮರಳಿಗೆ ತರುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿದೆ. ಸವಾಲಿನ ರಾಜಕೀಯ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಪರ ಇದ್ರು. ಹೀಗಾಗಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಶ್ರೇಯಸ್ ಪಟೇಲ್ ಡಿಕೆ ಸಂಪುಟದಲ್ಲಿ ಸಿದ್ದು ರಾಜೀನಾಮೆ ಮಗ್ಗಲು ಬದಲಿಸಿದಂತಹ ಕೈ ರಾಜಕಾರಣ. ಇದೀಗ ಸರ್ಕಾರ ರಚಿಸುವ ಡಿಕೆಗೆ ಸಚಿವ ಸ್ಥಾನದ ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ದಿಲ್ಲಿ ಧಣಿಗಳ ಸುತ್ತಲೂ ಕೂಡ ಓಡಾಡ್ತಾ ಇದೆ ಕಾಂಗ್ರೆಸ್ ರಾಜಕಾರಣ. ಕೈ ಶಾಸಕರ ಶಿವಲಿಂಗೇಗೌಡರ ಪರ ಸಚಿವ ಸ್ಥಾನದಕ್ಕೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಿ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಪತ್ರವನ್ನು ಬರೆದಿದ್ದಾರೆ. ಎಲ್ಒಪಿ ರಾಹುಲ್ ಗಾಂಧಿಗೆ ಸಂಸದ ಶ್ರೇಯಸ್ ಪಾಟೀಲ್ ಬರೆದಿರುವಂತಹ ಪತ್ರ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ನೀಡುವುದು ಶಿವಲಿಂಗೇಗೌಡರು. ಲೋಕಸಭೆ ಚುನಾವಣೆಯಲ್ಲಿ ಹಾಸನ ಗೆಲ್ಲೋದರಲ್ಲಿಯೂ ಕೂಡ ಪ್ರಮುಖ ಪಾತ್ರ ಇದೆ. ಹೀಗಾಗಿ ಪತ್ರವನ್ನು ಬರೆದಿದ್ದಾರೆ. ಡಿಕೆ ಸಂಪುಟದಲ್ಲಿ ಶಿವಲಿಂಗೇಗೌಡಗೆ ಮಂತ್ರಿ ಭಾಗ್ಯ ಒಲಿದು ಬರುತ್ತಾ? ಹಾಗಾದರೆ ಸಿದ್ದು ರಾಜೀನಾಮೆ ಮಗ್ಗಲ ಬದಲಿಸಿದಂತಹ ಕೈ ರಾಜಕಾರಣ. ಈಗ ಸರ್ಕಾರವನ್ನು ರಚಿಸುವ ಡಿಕೆಗೆ ಸಚಿವ ಸ್ಥಾನದ ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು? ಒಂದು ಕಡೆ ಹೈಕಮಾಂಡ್ ಒಂದು ಹೇಳುತ್ತೆ, ಸಿದ್ದರಾಮಯ್ಯ ಒಂದು ಪಟ್ಟನ್ ಹಿಡಿದು ಕೂತಿದ್ದಾರೆ. ಕಡೆ ಇವರ ಒಂದು ತಲೆಯಲ್ಲಿರುವಂತಹ ಹೆಸರುಗಳು ಒಂದಷ್ಟು, ಲಿಸ್ಟಲ್ಲಿರುವಂತಹ ಹೆಸರುಗಳು ಒಂದಷ್ಟು. ಸೊ ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನು ನೀಡಿ ಅಂತ ಹೇಳ್ಬಿಟ್ಟು ರಾಹುಲ್ಗೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಡಿಕೆ ಸಂಪುಟದಲ್ಲಿ ಶಿವಲಿಂಗೇಗೌಡಗೆ ಮಂತ್ರಿ ಭಾಗ್ಯ ಸಿಗುತ್ತಾ ಸಿಗೋದಿಲ್ವಾ ಕಾದು ನೋಡಬೇಕು. ಸಿದ್ದು ರಾಜೀನಾಮೆ ಕಂಪ್ಲೀಟ್ ಆಗಿ ಮಗ್ಗಲನ್ನು ಬದಲಿಸ್ಬಿಟ್ಟಿದ್ದಾರೆ.